ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಹೊಸದಾಗಿ ನೀವೇನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ಸಾಮಾನ್ಯವಾಗಿ ಮದುವೆಗೆ, ಅಲ್ಲಿ ಇಲ್ಲಿ ಫಂಕ್ಷನ್ಸ್ಗಳಿಗೆ, ಗೃಹ ಪ್ರವೇಶಕ್ಕೆ, ನಾಮಕರಣಕ್ಕೆ ಎಲ್ಲ ಕಡೆನೂ ನಾವು ಹೋಗ್ತಾ ಇರ್ತೀವಿ. ಅಂದರೆ ಇನ್ವೈಟ್ ಮಾಡಿರ್ತಾರೆ, ನಮ್ಮನ್ನು ಕರೆದಿರ್ತಾರೆ. ಹಾಗಾಗಿ ನಾವು ಎಲ್ಲ ಫಂಕ್ಷನ್ಸ್ಗಳಿಗೂ ಹೋಗ್ತಾನೆ ಇರ್ತೀವಿ, ಹೋಗಲೇಬೇಕು, ಅದು ನಮ್ಮ ಕರ್ತವ್ಯ ಕೂಡ. ಹೋದಾಗ ನಾವು ಯಾವ ರೀತಿ ಗಿಫ್ಟ್ಗಳು, ಉಡುಗೊರೆಗಳು ಯಾವುದನ್ನು ನಾವು ಕೊಡಬಾರ್ದು ಅಂತ ವಿಡಿಯೋದಲ್ಲಿ ಹೇಳ್ತೀನಿ. ತುಂಬ ಅಂದರೆ ತುಂಬಾ ಸಿಂಪಲ್ಲಾಗಿ ಹೇಳಿಬಿಡ್ತೀನಿ. ನಾನು ವಿಡಿಯೋನ ತುಂಬ ಲೆಂತಿಯಾಗಿ ಮಾಡಿಕೊಂಡು ಹೋಗಲ್ಲ. ನೀವು ಯಾವುದನ್ನು ಕೊಡಬಾರ್ದು ಅಂತ ಅಂದರೆ, ಒಂದು ಕುಬೇರ ಇರುತ್ತಲ್ವ, ಬೆನ್ನಿಗೆ ಇದನ್ನ ಹಾಕ್ಕೊಂಡು ದುಡ್ಡಿನ ಸುರಿಮಳೆನೇ ಸುರಿತಾ ಇರುತ್ತಲ್ಲ ಕುಬೇರ, ಅದನ್ನು ಕೊಡಬಾರ್ದು. ಅವರು ಹೇಳ್ತಾರೆ ಯಾರಾದ್ರೂ ಕೊಟ್ಟರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಇದನ್ನೊಂದು ಗೆಸ್ ಮಾಡಿ, ಯಾಕೆ ಯಾರಾದರೂ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ಅಂದರೆ, ನಮ್ಮ ಹತ್ರ ಇರೋವಂಥ ಲಕ್ಷ್ಮಿ ಕುಬೇರ ಏನಾಗುತ್ತೆ ಅದು ಅವ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅದು ನಮಗೂ ಕೂಡ ಕೆಲವೊಂದು ವಿಚಾರಗಳು ಗೊತ್ತಿಲ್ಲದೆ ಇರೋ ಕಾರಣ ನಾವು ಇರ್ಬೋದೇನೋ. ಈ ವಾಸ್ತು ಗಿಡನ ಕೆಲವೊಬ್ಬರು ಕೇಳ್ತಾರೆ, ಈ ಇದರಲ್ಲಿ ಬೆಳೆಸಿರ್ತಾರೆ, ನೀರಲ್ಲಿ ಬೆಳೆಸಿರ್ತಾರೆ ನೋಡಿ, ಅದು ಬ್ಯಾಂಬೂ ಶೂಟ್ ಅಂತ. ಇದು ಏನಿರುತ್ತೆ, ಬಿದ್ರದ್ದು ಒಂದು ಸಣ್ಣ ಇದು ಇರುತ್ತೆ ವಾಸ್ತು ಗಿಡ. ಅದನ್ನು ಕೂಡ ಯಾರೇ ಕೇಳಿದ್ರೂ ಅದನ್ನು ಕೂಡ ನೀವು ಯಾವುದೇ ಕಾರಣಕ್ಕೂ ಕೊಡ್ಸೋದಕ್ಕೆ ಹೋಗಬೇಡಿ. ತುಂಬಾ ಅವ್ರಿಗೆ ಯೂಸ್ ಆಗುತ್ತೆ. ನಾವು ಅರ್ಥ ಮಾಡ್ಕೊಬೇಕು. ಯಾಕೆ ಹಿಂಗೆ ಹೇಳ್ತಾರೆ, ನಾವು ದಡ್ರು, ನಮಗೆ ಗೊತ್ತಾಗಲ್ಲ, ನಮಗೆ ಬುದ್ಧಿ ಇಲ್ಲದೆ ಇರೋ ಕಾರಣ ನಾವೇನು ಮಾಡ್ತೀವಿ ಅಂತಂದರೆ, ಹೌದೇನೋ ಕೆಲವೊಂದು ವಿಚಾರಗಳನ್ನ ತುಂಬಾ ಹೇಳ್ತಾ ಇರ್ತಾರೆ. ಯಾರಾದ್ರು ಕೊಡಿಸ್ಬೇಕಂತೆ, ಅದು ಹೆಂಗೆ ಹೇಳ್ತಾರೆ ಅಂತಂದರೆ, ಯಾರಾದ್ರು ಕೊಡಿಸ್ಬೇಕಂತೆ, ನಾವೇ ತೊಗೊಂಡ್ರೆ ಅದು ಇದಾಗಲ್ವಂತೆ, ಏಳಿಗೆ ಆಗಲ್ವಂತೆ ಅಂತ ಹೇಳ್ತಾ ಇರ್ತಾರೆ. ನಮಗೆ ಬುದ್ಧಿ ತಲೆಯಲ್ಲಿ ಕಡಿಮೆ ಇರುತ್ತಲ್ವ, ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ, ಅವ್ರು ಹೇಳಿದ್ನೆಲ್ಲ ಕೇಳಿಕೊಂಡು ಬುದ್ಧನ ಕೊಡಿಸೋದು, ವಾಸ್ತು ಗಿಡನ ಕೊಡಿಸೋದು, ಹಾಗೆ ಗಡಿಯಾರನ ಯಾವುದೇ ಕಾರಣಕ್ಕೂ ಗಿಫ್ಟ್ಗಳನ್ನಾಗಿ ಗಡಿಯಾರನ ಮಾತ್ರ ಕೊಡಿಸ್ಬೇಡ್ರಿ. ಇದೆಲ್ಲ ನಮಗೆ ತುಂಬಾ ನಮ್ಮ ಜೀವನದಲ್ಲಿ ಬೇಕಾಗಿರೋವಂಥದ್ದು ಇದು. ಹಾಗೆ ನೀವೇನಾದರೂ ಮದುವೆಗೆ, ಮುಂಜಿಗೆ ಈ ಥರ ಎಲ್ಲ ಯಾವುದೇ ಕಾರಣಕ್ಕೂ ಹೋದಾಗ ಸಂಜೆ ಹೊತ್ತು ಮುಯ್ನ ಕೊಡ್ತಿರಲ್ಲ, ಇದನ್ನು ಅಭ್ಯಾಸ ಮಾಡ್ಕೊಬೇಡಿ. ಯಾವುದೇ ಕಾರಣಕ್ಕೂ ಟೈಮುಗಳಿಗೆ ಅನ್ನೋದಿರುತ್ತೆ. ಒಂದು ಲಕ್ಷ್ಮಿ ಅನ್ನೋದು ರಿಸೆಪ್ಷನ್ಗೆ ಹೋಗ್ತೀವಿ, ಯಾವುದೇ ಕಾರಣಕ್ಕೂ ರಿಸೆಪ್ಷನ್ಗೆ ಹೋದಾಗ ಸಂಜೆ ಅಟ್ಲೀಸ್ಟ್ ಕೊಡೋಕ್ಕಾಗಿಲ್ಲ, ಕೊಡಬೇಕು ಅಂತ ಅನಿಸ್ಬಿಡುತ್ತೆ, ಕೊಡಲೇಬೇಕದು. ಬಟ್ ಬೇರೆ ಗಿಫ್ಟ್ಗಳು ಇರುತ್ತೆ, ಅದನ್ನು ಕೊಡಿ. ಹಾಗೆ ರಾಧಾಕೃಷ್ಣನ ಕೊಡಬೇಡಿ. ಹಾಗೆ ಗಣೇಶಂದು ವಿಗ್ರಹಗಳೇನಿದ್ದಾವೋ ಅದನ್ನು ಕೂಡ ನೀವು ಕೊಡಲೇಬಾರ್ದಾದಂಥ ಉಡುಗೊರೆಗಳು ಇವು. ಇಷ್ಟು ಇದಾಗಿರುತ್ತೆ. ಇನ್ನು ತುಂಬ ಕೊಡಬಾರ್ದು ಅನ್ನೋ ವಿಚಾರಗಳಿಗೆ ಎಷ್ಟೋ ಇದ್ದಾವೆ. ಇದನ್ನು ಸ್ವಲ್ಪ ಚಿಕ್ಕದಾಗಿ ಹೇಳ್ತಾ ಇರೋವಂಥದ್ದು. ನೀವು ಆದಷ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕೆ ಅವ್ರು ಈ ಥರ ಹೇಳ್ತಾರೆ, ಯಾರು ಕೊಡಿಸಿದ್ರೆ ಒಳ್ಳೆಯದಾಗುತ್ತೆ, ನಮಗೆ ಒಳ್ಳೆಯದಾಗುತ್ತೆ ಅಂದರೆ ಅದು ನಮಗೆ ಲತ್ತೆ ಬರುತ್ತೆ ಅಂತಲೇ ಅದರ ಅರ್ಥ. ಅದ್ರ ಹಿಂದಿನ ಉದ್ದೇಶ ನಮಗೆ ಅರ್ಥ ಆಗಲ್ಲ. ಯಾವುದೇ ಕಾರಣಕ್ಕೂ ಈ ಥರ ಉಡುಗೊರೆಗಳನ್ನ ಕೊಡೋದಕ್ಕೆ ಹೋಗ್ಬೇಡಿ. ಅಕಸ್ಮಾತ್ ನೀವು ಮುಯಿ ಕೊಡಬೇಕು, ಬೆಳಗ್ಗೆ ಹೊತ್ತು ಅಮೌಂಟು ಯಾರ ಕೈಲಾದರೂ ಕಟ್ಕೊಳ್ಸೋದು, ಇಲ್ಲ ಯಾರು ಫ್ಯಾಮಿಲಿ ಕಡೆಯಿಂದ ಹೋದಾಗ ಅವ್ರಿಗೆ ಕೊಡೋದು, ಈ ಥರ ಎಲ್ಲ ಮಾಡಿ. ಖಂಡಿತವಾಗ್ಲೂ ನೀವು ರಾತ್ರಿ ಹೊತ್ತು ಹೋದಾಗೂ ಕೂಡ ಈ ಥರ ಎಲ್ಲ ಮುಯ್ನ ಕೊಡೋದು, ಇದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಅದಕ್ಕೆ ಆದಂಥ ಒಂದಷ್ಟು ಇದಿರುತ್ತೆ, ಅದನ್ನು ಮಾತ್ರ ನೀವು ಪಾಲಿಸ್ಬೇಕಾಗತ್ತೆ. ಅದನ್ನು ಕೂಡ ನಾನು ಒಂದು ವಿಡಿಯೋನ ಮಾಡಿ ಹಾಕ್ತೀನಿ. ಯಾವ್ದು ಕೊಡಬೇಕು ಅನ್ನೋದನ್ನು ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಯಾಕೆಂದರೆ ಇದರಲ್ಲಿ ತಿಳಿಸ್ತಾ ಬಂದರೆ ತುಂಬ ಲೆಂತಿ ಆಗುತ್ತೆ ಅನ್ನೋ ವಿಚಾರಕ್ಕೋಸ್ಕರ ಇದರಲ್ಲಿ ಇಷ್ಟಕ್ಕೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಯೂಸ್ಫುಲ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.